ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 18 ಮತ್ತು ಸರಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 3 ಯಲ್ಲಾಪುರ, ಓನಿ ಉಭಯ ಶಾಲೆಗಳ ಆವರಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ 2 ಶಾಲೆಯ ಮಕ್ಕಳು ಉತ್ತಮ ರೀತಿಯಲ್ಲಿ ದೇಶಭಕ್ತಿ ಸಂಬಂಧಿತ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಓಣಿಯ ಗಣ್ಯರು ಆದ ಮಾನ್ಯ ಶಶಿಕಾಂತ್ ಬೀಜವಾಡ, ಅಲ್ಹಾಜ್ ನೂರ್ ಅಹ್ಮದ್ ಅಧೋನಿ, ಮುನ್ನಾ ಐನಾಪುರಿ ಹಾಗೂ ಇತರ ಹಿರಿಯರು ಮತ್ತು ಉಭಯ ಶಾಲೆಗಳ ಎಸ್ಟಿಎಂಸಿ ಅಧ್ಯಕ್ಷರು ಮಾನ್ಯ ನೌಶಾದ್ ಅಹ್ಮದ್ ಭಾವಿ, ಮಾನ್ಯ ರೌಫ್ ಚುಹೆ, ಸಮಿತಿ ಸದಸ್ಯರು, ಪ್ರಧಾನ ಗುರುಗಳು, ಶಿಕ್ಷಕರು, ಪಾಲಕರು ಮತ್ತು ಕೇಂದ್ರ ಬಿಂದುಗಳಾದ ಮುದ್ದು ಮಕ್ಕಳು ಹಾಜರಿದ್ದರು. ಎಲ್ಲ ನಮ್ಮ ಭಾರತ ವಾಸಿಗಳಿಗೆ, ನಮ್ಮ ದೇಶವಾಸಿಗಳಿಗೆ ಮೊಟ್ಟ ಮೊದಲನೇದಾಗಿ 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೀನಿ. ಇವತ್ತಿನ ದಿನ ಆಗಸ್ಟ್ 15. ಇದು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಇರುವಂಥ ಹಬ್ಬ ಅಲ್ಲ. ಇಡೀ ದೇಶವಾಸಿಗಳು, ಇಡೀ ನಮ್ಮ ಎಲ್ಲ ದೇಶದ ಎಲ್ಲ ಸಮುದಾಯದ ಮಂದಿ, ಕಟ್ಟ ಕಡೆ ನಾಗರಿಕನು ಕೂಡ ಆಚರಣೆ ಮಾಡುವಂಥ ಪವಿತ್ರ ಹಬ್ಬವಾಗಿದೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವತಂತ್ರ ದಿನೋತ್ಸವದ ಶುಭಾಶಯಗಳನ್ನು ಹೇಳ್ತೀನಿ. ಸ್ವತಂತ್ರ ನಮಗೂ ನಿಮಗೂ ಹಾಗೆ ಸಿಕ್ಕಿಲ್ಲ. ಸುಮಾರು 200 ವರ್ಷಗಳಿಂದ ಈ ಬ್ರಿಟಿಷರು ನಮ್ಮನ್ನೇನು ಹಾಳಾಕತ್ತಿದ್ರು. ಆ ಭ್ರಷ್ಟ, ಆ ದುಷ್ಟ ಬ್ರಿಟಿಷರ ವಿರುದ್ಧ ನಮ್ಮ ದೇಶದ ಎಲ್ಲ ದೇಶಭಕ್ತರು, ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರು ಎಲ್ಲರೂ ಕೂಡಿ ಅವತ್ತಿನ ದಿನ ಹೋರಾಡಿ ತಮ್ಮ ಪ್ರಾಣ ಮತ್ತು ತಮ್ಮ ತ್ಯಾಗ ಬಲಿದಾನದ ಪ್ರತೀಕವಾಗಿ ಇವತ್ತು ನೀವೆಲ್ಲ ಈ ಒಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಿಕ್ಕತ್ತೇವೆ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಎಲ್ಲ ದೇಶ ನಿವಾಸಿಗಳಿಗೆ, ಎಲ್ಲ ಪ್ರತಿಯೊಬ್ಬ ಭಾರತೀಯನಿಗೆ ನಾನು ಸ್ವತಂತ್ರ ದಿನೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ದಿನ ಈ ಒಂದು ಶಾಲೆಯಲ್ಲಿ ತಾವೇನು ನಮ್ಮನ್ನ ಕರೆದು ಒಂದು ಸನ್ಮಾನ ಮಾಡಿದ್ರಿ ಮತ್ತು ಇವತ್ತು ಸ್ವತಂತ್ರ ದಿನೋತ್ಸವದಲ್ಲಿ ಭಾಗವಾಗಲಿಕ್ಕೆ ತಾವೆಲ್ಲ ಒಂದು ನಮಗೆ ಅನುವು ಮಾಡಿಕೊಟ್ರಿ. ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. 15 अगस्त 1947 को हमारा मुल्क आज़ाद हुआ. आज ईद मनाने का दिन था. इसी तरह से बच्चों को खुशी हासिल हुई और सब टीचर्स 18 नंबर और 3 नंबर एचएम्स और मेंबर और हमारा एडगिस आया कर भी बहुत मेहनत किए हैं. और इस तरह से हर देश में ये मनाया जाता है. एक ईद का वातावरण रहता है, बच्चों में खुशी हासिल होती है. हर बच्चा हर अगहने में, हर इसमें हिस्सा लिए हैं. सब बच्चों को मेरा तहे दिल से शुक्रिया अदा करना चाहती हूँ. और हमारे मेम्बरान और हमारे एचएम 18 नंबर के एचएम टीचर्स और हमारे असातिजा सब कुछ आके सब इसमें शामिल हुए हैं. इनका सब कुछ को मैं शुक्रिया अदा करना चाहती हूँ. अस्सलाम वालेकुम. नाम मैडम? मेरा नाम है बीके अरब है. मैं उर्दू स्कूल यल्लापुर से एचएम हूँ. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣಕ್ಕೆ ಆಗಮಿಸಿದ್ದ ನಮ್ಮ ಭಾಗದ ಕಾರ್ಪೊರೇಟರ್ ಆದ ಶ್ರೀ ಬಿಜವಾಡ ಸಾಹೇಬ್ರವರಿಗೆ ಮೊಟ್ಟ ಮೊದಲದಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ 2 ಶಾಲೆ ಪ್ರಧಾನ ಗುರುಗಳು, 2 ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಶಿಕ್ಷಕರು, ಪಾಲಕರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಸ್ವಾತಂತ್ರ್ಯ ನಮಗೆ ಹಾಗೆ ಸಿಕ್ಕಿಲ್ಲ. ಇದಕ್ಕಾಗಿ ಅನೇಕ ಹೋರಾಟಗಾರರು, ವೀರರು, ಪುರುಷರು, ಮಹಿಳೆಯರು ಅಲ್ಲದೆ ಅನೇಕ ಜನರು ಇದಕ್ಕೆ ತ್ಯಾಗ ಬಲಿದಾನಗಳನ್ನು ನೀಡಿದ್ದಾರೆ. ಅವರ ಒಂದು ತ್ಯಾಗ ಬಲಿದಾನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡೋಣ. ಅವರ ನಡೆದ ಹಾದಿಯಲ್ಲಿ ನಾವೆಲ್ಲರೂ ನಡೆಯುತ್ತೇವೆ ಅಂತ ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್. ನನ್ನ ಹೆಸರು ಎಐ ಮುಳುಗುಂದ್ ಅಂತ ಹೇಳಿ. 2 ಕೂಡೆ ಮಾಡ್ತೀವಿ ಸರ್. ಇಲ್ಲ, ತೊಂದರೆ ಇಲ್ಲ. ಒಂದು ಕನ್ನಡ ಇದೆ, ಒಂದು ಉರ್ದು ಇದೆ. ಎರಡು ಶಾಲೆಯ ಪ್ರಾಂಶುಪಾಲರೇ ಮತ್ತು ವಿಭಾಗದ ಗುರು ಹಿರಿಯರೇ ಮತ್ತು ಶಾಲೆಯ ಅಧ್ಯಕ್ಷ ಮಂಡಳಿಯವರೇ ಮತ್ತು ಶ್ರದ್ಧೆಯ ತಾಯಂದಿರೇ ಮತ್ತು ಯಾವತ್ತೂ ಮುದ್ದು ಮಕ್ಕಳೇ ಮತ್ತು ಶಾಲಾ ಶಿಕ್ಷಕ ವೃಂದದವರೇ, ಸರಿಸುಮಾರು ನಮಗೆ ಸ್ವಾತಂತ್ರ್ಯ ಸಿಕ್ಕು 79ನೇ ವರ್ಷದಾಗಿ 80ನೇ ವರ್ಷಕ್ಕೆ ನಾವು ಇವತ್ತು ಕಾಲಿಟ್ಟಿದ್ದೇವೆ. ಮಕ್ಕಳೇ, ಸ್ವಾತಂತ್ರ್ಯ ನಮಗೂ ನಿಮಗೂ ಹಾಗೆ ಸಿಕ್ಕಿಲ್ಲ. ವೀರ ಯೋಧರು, ನಮ್ಮ ದೇಶ ಪ್ರೇಮಿಗಳು, ಸ್ವತಂತ್ರ ಹೋರಾಟಗಾರರು, ಸಾಕಷ್ಟು ಜನರ ತ್ಯಾಗ ಮತ್ತು ಬಗೆಗೆ ನಮಗೆ ಸ್ವತಂತ್ರ ಅಲ್ಲದೆ ಒಂದಿನ ಕರೆದು ಕೈಯಲ್ಲಿ ಕೊಟ್ಟು ಹೋಗುವಂತ ಸ್ವತಂತ್ರ ಅಲ್ಲ ಇದು. ನಮ್ಮ ಹಕ್ಕಿಗೋಸ್ಕರ